ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಲೈನಲ್ಲಿ ಬರ್ತಕ್ಕಂಥ 3 ಕಾನ್ಸೆಪ್ಟ್ಗಳ ಬಗ್ಗೆ ಕಲ್ತಿದ್ವಿ. ಫಸ್ಟ್ ಒನ್ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್, ಅದರ ಮೇಲೆ ಪ್ರಾಬ್ಲಮ್. ಎರಡನೇ ವಿಡಿಯೋದಲ್ಲಿ ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂಡ್ ಪ್ರಾಬ್ಲಮ್ಸ್ ಆನ್ ದಟ್ ಡೆರಿವೇಶನ್. ಇನ್ನು ಮೂರನೇ ವಿಡಿಯೋದಲ್ಲಿ ಆಂಗಲ್ ಬಿಟ್ವೀನ್ ಲೈನ್ಸ್ ಅಂಡ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್, ಅದರ ಮೇಲೆ ಪ್ರಾಬ್ಲಮ್ ಅನ್ನು ಕಲ್ತಿದ್ವಿ. ಅಷ್ಟು ಕಾನ್ಸೆಪ್ಟ್ ನಾನು ಏನು ಎಕ್ಸಾಮ್ಗೆ ಏನು ಬೇಕೋ ಅಷ್ಟನ್ನು ನೀಟಾಗಿ ಹೇಳಿದ್ದೀನಿ. ತುಂಬ ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಆಕ್ಚುಲಿ 12 ಅವರ್ಸ್ ಸಿಲೆಬಸ್. ಈಗ 3 ವಿಡಿಯೋ ಹೇಳಿದ್ದೀನಿ, ಇನ್ನು 3 ವಿಡಿಯೋದಲ್ಲಿ ಕಂಪ್ಲೀಟ್ ಆಗುತ್ತೆ. 6 ವಿಡಿಯೋ ನೀಟಾಗಿ ನೋಡ್ಕೊಂಡು ಎಕ್ಸಾಮಿಗೆ ಬರ್ತಕ್ಕಂಥ ಎಲ್ಲಾ ಕಾನ್ಸೆಪ್ಟ್ ಅನ್ನು ಕವರ್ ಆಗ್ತಾ ಇದೆ. 12 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಕವರ್ ಆಗುತ್ತೆ. ನೋಡಿ, ಇನ್ನು ನೆಕ್ಸ್ಟ್ ಯೂನಿಟ್ ಪ್ಲೇನ್ ಅಲ್ಲಿ ಬರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. 2 ಡೆರಿವೇಶನ್, ಅದರಲ್ಲಿ ಒಂದು ಡೆರಿವೇಶನ್ ಡಿರೈವ್ ದ ಈಕ್ವೇಶನ್ ಆಫ್ ಎ ಪ್ಲೇನ್ ಇನ್ ನಾರ್ಮಲ್ ಫಾರಮ್ ಬೋತ್ ಇನ್ ವೆಕ್ಟರ್ ಅಂಡ್ ಕಾರ್ಟೇಶಿಯನ್ ಫಾರಮ್ ಆರ್ ಕಾರ್ಟೇಶಿಯನ್ ಈಕ್ವೇಶನ್ಸ್. ತುಂಬಾ ಇಂಪಾರ್ಟೆಂಟ್. ಸುಮಾರು ಸಾರಿ ಎಕ್ಸಾಮಿನೇಷನ್ಗೆ 5 ಮಾರ್ಕ್ಸ್ ಕೇಳಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಕ್ವಶನ್ ನಂಬರ್ 47 ನಲ್ಲಿ ಎಕ್ಸಾಮಿನೇಷನ್ ಕ್ವಶನ್ ನಂಬರ್ 47 ನಲ್ಲಿ 5 ಮಾರ್ಕ್ಸ್ ಈ ಟಾಪಿಕ್ ಅಲ್ಲಿ ಒಂದು ಡೆರಿವೇಶನ್ ಇರುತ್ತೆ. ಅದರಲ್ಲಿ ಲೈನ್ ಅಲ್ಲಿ ಫಸ್ಟ್ ವಿಡಿಯೋದಲ್ಲಿ ಒಂದು ಡೆರಿವೇಶನ್ ಇರಲಿ, ಸೆಕೆಂಡ್ ವಿಡಿಯೋದಲ್ಲಿ ಒಂದು ಡೆರಿವೇಶನ್, ಅವೆರಡರಲ್ಲಿ ಒಂದಿರಬಹುದು, ಅಥವಾ ಇವಾಗ ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ 2 ಡೆರಿವೇಶನ್ ಅಲ್ಲಿ ಒಂದಿರಬಹುದು. ಇಷ್ಟರಲ್ಲಿ ಒಂದು ಡೆರಿವೇಶನ್ ಕಂಪಲ್ಸರಿ ಇರುತ್ತೆ. ಬಹಳ ಈಸಿ ಇದು. ನಾವು ಆಲ್ರೆಡಿ ಏನು ಬೇಸಿಕ್ ಏನು ಕಲ್ತಿದ್ವೋ ಅದೇ ಕಾನ್ಸೆಪ್ಟ್ ಮೇಲೆ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ವಿ. ನೋಡಿ, ಡಿರೈವ್ ದ ಈಕ್ವೇಶನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಅಂತ ಹೇಳಿದ್ರೆ ಒಂದು ಪ್ಲೇನ್ ತಗೊಳ್ತೀವಿ. ಪ್ಲೇನ್ ಅಂತಂದ್ರೆ ಈ ಟೈಪ್ ಇರಬೇಕು. ಪ್ಲೇನ್ ಅಂತ ಹೇಳಿ ಪ್ಲೇನ್ ಅಂತ ತಗೊಂಡು ಒಂದು ಪ್ಲೇನ್ ಈಕ್ವೇಶನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್. ಆಕ್ಚುಲಿ ಇಲ್ಲಿ ನಾವು ಬರೀಬೇಕಾದ್ರೆ ಪ್ಲೇನ್ ಅನ್ನ ಕಂಡೀಷನ್ ಹೇಗೆ ಬರುತ್ತದೆ? ಪ್ಲೇನ್ ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಇತ್ತು. ಆ 3 ಆಕ್ಸಿಸ್ ಅನ್ನು ಕಟ್ ಮಾಡ್ತಾ ಇದೆ. ಈ ಆರಿಜಿನ್ ಇಂದ ಈ ಪ್ಲೇನ್ ಆರಿಜಿನ್ ಇಂದ ಈ ತರ ಒಂದು ಡಿಸ್ಟೆನ್ಸ್ ತಗೊಳ್ತಾ ಇದೆ. ಆರಿಜಿನ್ ಇಂದ ಒಂದು ಡಿಸ್ಟೆನ್ಸ್ ಡಿ ತಗೊಳ್ತಾ ಇದ್ವಿ. ಇಲ್ಲೊಂದು ಈ ಪ್ಲೇನ್ ಅಲ್ಲಿ ಒಂದು ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ, ಪಾಯಿಂಟ್ ಎ ಆರ್ ಯು ಕ್ಯಾನ್ ಟೇಕ್ ಎನ್ ಅಂತ ತಗೊಂಡು ಓ ಎನ್. ಡಿಸ್ಟೆನ್ಸ್ ಇಸ್ ಡಿ. ಲೆಟ್ ಓ ಎನ್ ಈ ಡಿಸ್ಟೆನ್ಸ್ ವೆಕ್ಟರ್ ಅಲ್ಲ. ಡಿಸ್ಟೆನ್ಸ್ ನೊಟೇಷನ್ ಓ ಎನ್ ಮೇಲೆ ಒಂದು ಆರೋ ಜಸ್ಟ್ ಒಂದು ಲೈನ್ ಓ ಎನ್ ಈಸ್ ಈಕ್ವಲ್ ಟು ಡಿ ಈಸ್ ದ perpendicular distance from origin to the plane. D is the perpendicular distance from origin to the plane. ಇದು ಪ್ಲೇನ್ ಇದ್ರೆ ಇಲ್ಲೊಂದು ಆರಿಜಿನ್ ಟು ದ ಪ್ಲೇನ್ ಡಿಸ್ಟೆನ್ಸ್ ಡಿ ತಗೊಂಡಿದ್ವಿ. ಅದರ ಮೇಲೆ ಒಂದು ಯೂನಿಟ್ ವೆಕ್ಟರ್ ಅನ್ನು ತಗೊಳ್ತಾ ಇದ್ವಿ. ಯೂನಿಟ್ ವೆಕ್ಟರ್ ಎನ್ ಕ್ಯಾಪ್. ಲೆಟ್ ಎನ್ ಕ್ಯಾಪ್ ಯೂನಿಟ್ ವೆಕ್ಟರ್ ಅನ್ನು ನಾವು ಯಾವಾಗಲೂ ಎಲ್ ಎಂ ಎನ್ ಅಂತ ಹೇಳ್ತೀವಿ. ಎನ್ ಕ್ಯಾಪ್ ಇದ್ದ ಯೂನಿಟ್ ವೆಕ್ಟರ್ ಅಲಾಂಗ್ ಓ ಎನ್. ಆ ಡಿಸ್ಟೆನ್ಸ್ ಮೇಲೆ ಒಂದು ಯೂನಿಟ್ ವೆಕ್ಟರ್ ಅನ್ನು ತಗೊಂಡ್ರೆ ಆಗ ನಮ್ಗೆ ಏನ್ ಸಿಗುತ್ತೆ? ಓ ಎನ್ ವೆಕ್ಟರ್ ಸಿಗುತ್ತೆ. Therefore, ಓ ಎನ್ ವೆಕ್ಟರ್ is equal to D into n cap. ಓ ಎನ್ ವೆಕ್ಟರ್ is equal to D into n cap. ಬಹಳ ಈಸಿ. ನೀವು ಡಯಾಗ್ರಾಮ್ ನೀಟಾಗಿ ತಿಳ್ಕೋಬೇಕು. ಅದು ನೋಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು. ಈಗ ಓ ಎನ್ ವೆಕ್ಟರ್ ಆಯ್ತು ನಮಗೆ ಡಿ ಇಂಟು ಎನ್ ಕ್ಯಾಪ್ ಅಂತೇಳಿ. ಸೊ ಈ ವೆಕ್ಟರ್ ಅಲ್ಲಿ ನಾವು ಆರ್ಜಿನ್ ಟು ಪ್ಲೇನ್ ಡಿ ಡಿಸ್ಟೆನ್ಸ್ ತಗೊಂಡು ಈ ಪ್ಲೇನ್ ಅಲ್ಲಿ ಎಲ್ಲಾದ್ರೂ ಒಂದು ಪಾಯಿಂಟ್ ತಗೊಂಡು ಆ ಪ್ಲೇನ್ ಇಂದ ಇದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಈ ಲೈನು ಪರ್ಪೆಂಡಿಕ್ಯುಲರ್ ಇರುತ್ತೆ. ಅದು ನಮ್ಗೆ ಐಡಿಯಾ ಇರಬೇಕು. ಈ ಲೈನು ಮತ್ತೆ ಈ ಲೈನ್ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಯು ಕ್ಯಾನ್ ಟೇಕ್ ಪಾಯಿಂಟ್ ಪಿ. ಎಲ್ಲಾದ್ರೂ ತಗೊಂಡು ಪ್ಲೇನ್ ಅಲ್ಲಿ ನಾವು ನಮ್ಗೆ ಈ ಲೈನ್ ಪರ್ಪೆಂಡಿಕ್ಯುಲರ್ ಇರೋದನ್ನೇ ತಗೊಳ್ಳೋಣ. ನಿಮಗೆ ಕಾಣಿಸ್ತಿಲ್ಲ, ಇಲ್ಲಿ ತಗೊಂಡು ಪರ್ಪೆಂಡಿಕ್ಯುಲರ್ ಪಿ ಆಫ್ ಎಕ್ಸ್ ವೈ ಝೆಡ್. ನಿಮಗೆ ಗೊತ್ತಿರಲಿಲ್ಲ ಎನ್ ಕ್ಯಾಪ್ ಅಂತಂದ್ರೆ
Li plus Mj plus Nk. Unit vector. L, M, N are direction ratios. Direction cosines. L, M, N are direction cosines. ನಾವು ಹೇಳ್ಬೇಕಾದ್ರೆ ಯೂನಿಟ್ ವೆಕ್ಟರ್ ಕೇಳಬೇಕು Li plus Mj plus Nk, where L, M, N are direction cosines. ಈ P ಪಾಯಿಂಟ್ ತಗೊಂಡಾಗ OP is nothing but OR vector, that is position vector of P. Let P of x comma y comma z be any point on the plane with direction cosines vector R, that is OP vector is equal to vector R. OP vector is equal to vector R. ಸೊ ನಮ್ಗೆ ಏನಾಯ್ತು ಈಗ ON ವೆಕ್ಟರ್ NP ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಇದೆ. ON ವೆಕ್ಟರ್ NP ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್. ಇಟ್ ಮೀನ್ಸ್ NP, that is NP dot ON is equal to 0. ON vector NP vector dot ON vector is equal to 0. ರೀಸನ್ ಏನಪ್ಪಾ ಅಂದ್ರೆ NP ಅಂತಕ್ಕಂಥ ವೆಕ್ಟರ್ ON ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಇದೆ. ಆಕ್ಚುಲಿ ಏನಾಗಿತ್ತು, ON ಅನ್ನ ಡಿಸ್ಟೆನ್ಸ್ D ತಗೊಂಡಿದ್ವಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಮಾಡಿದ್ವಿ ಟು ದ ಪ್ಲೇನ್ ಇಸ್ D. ಅದ್ಮೇಲೆ ಒಂದು ಯೂನಿಟ್ ವೆಕ್ಟರ್ ತಗೊಂಡಾಗ ON ಆಸ್ ಎ ವೆಕ್ಟರ್, ON ವೆಕ್ಟರ್ ಇಸ್ ಈಕ್ವಲ್ ಟು D ಇಂಟು n ಕ್ಯಾಪ್ ಆಗುತ್ತೆ. D ಇಂಟು n ಕ್ಯಾಪ್. ON ಡಿಸ್ಟೆನ್ಸ್ D ಇತ್ತು, ಅದರ ಮೇಲೆ ಯೂನಿಟ್ ವೆಕ್ಟರ್ ತಗೊಂಡಿದ್ವಿ n ಕ್ಯಾಪ್ ಅನ್ನ. n ಕ್ಯಾಪ್ ಯೂನಿಟ್ ವೆಕ್ಟರ್ ತಗೊಂಡಾಗ ON ವೆಕ್ಟರ್ ಬಿಕಮ್ಸ್ D ಇಂಟು n ಕ್ಯಾಪ್. And P of x comma y comma z be any point on the plane with direction cosines R, that is OP vector is equal to R vector. OP vector is equal to R vector. Therefore, ಈಗ ನಿಮ್ಗೆ ಏನ್ ಸಿಗ್ತಾ ಇದೆ, NP ಅಂತಕ್ಕಂಥ ವೆಕ್ಟರ್ ON ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಇದೆ ಅಂತ ಆಯ್ತು. That is NP dot perpendicular, any two vectors perpendicular means their dot product is 0. NP dot ON vector is equal to 0. ನಾವು ವೆಕ್ಟರ್ ಟಾಪಿಕ್ ಇಂದಲೇ ಕಲಿತಾ ಇದ್ವಿ. NP ವೆಕ್ಟರ್ ಅನ್ನ ನಾವು ಯಾವಾಗಲೂ OP ವೆಕ್ಟರ್ ಮೈನಸ್ ON ವೆಕ್ಟರ್ ಅಂತ ಬರೀಬಹುದು. ಪೊಸಿಷನ್ ವೆಕ್ಟರ್ ಆಫ್ P ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ N dot ON vector is already, you can take ON as next step ಅಲ್ಲಿ ಬರೆಯೋಣ. ON vector is equal to 0. ಈಗ ಸಬ್ಸ್ಟಿಟ್ಯೂಷನ್ ಮಾಡೋಣ. What is OP vector? Vector R minus ON vector D into n cap dot D into again ON vector is D into n cap is equal to 0. ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ, ಬಹಳ ಈಸಿ ಆಗಿದೆ. ಈ ಕ್ವಶನ್ ಎಕ್ಸಾಮ್ ಕೇಳಿದರೆ ಅಂದ್ಕೊಂಡೆ ನೀವು ಕಲ್ತ್ಕೋಬೇಕಾಗುತ್ತೆ. ಡಯಾಗ್ರಾಮ್ ನೀಟಾಗಿ ಬಂದ್ರೆ 1 ಮಾರ್ಕ್ ಕೊಡ್ತಾರೆ. ನಾವೇನ್ ಹೇಳ್ತೀವಿ, ಒಂದು ಡಿಸ್ಟೆನ್ಸ್ D ಅನ್ನ ಆರಿಜಿನ್ ಇಂದ ಪ್ಲೇನ್ ಇರ್ತಕ್ಕಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ D ತಗೊಂಡು ಅದರ ಮೇಲೆ ಯೂನಿಟ್ ವೆಕ್ಟರ್ ತಗೊಂಡ ಯು ಕ್ಯಾನ್ write it as ON vector is equal to D into n cap. P of x comma y comma z be any point on the plane, then NP vector is perpendicular to ON vector, nothing but NP dot ON is equal to 0. NP is OP minus ON dot ON is equal to 0. OP vector is nothing but R vector minus D into n cap dot D into n cap. ಇಲ್ಲಿ ಏನಾಗಿದೆ, D ಅಂತಕ್ಕಂಥದ್ದು ಕಾನ್ಸ್ಟೆಂಟ್. ಹಾಗಾಗಿ ನೀವು D ಅನ್ನು ಡಿವೈಡ್ ಮಾಡ್ತಾ ಇದ್ದೀವಿ. ಡಿವೈಡ್ ಥ್ರೂಔಟ್ ಬೈ D ಅಂತ ತಗೊಳ್ತಾ ಇದ್ದೀವಿ. ಡಿವೈಡ್ ಥ್ರೂಔಟ್ ಬೈ D ತಗೊಂಡಾಗ ಇಲ್ಲಿ ಏನಾಗುತ್ತೆ, ಇದು ಬ್ರಾಕೆಟ್ ಇರುತ್ತೆ, ಇಲ್ಲಿ ಡಿವೈಡ್ ಮಾಡಕ್ಕಾಗಲ್ಲ, ಔಟ್ ಸೈಡ್ ಇರುತ್ತೆ, ಅದು ಡಿವೈಡ್ ಆಗುತ್ತೆ. ವೆಕ್ಟರ್ R ಮೈನಸ್ D into n cap dot n cap is equal to 0. ಮತ್ತೆ ಈ ಡಾಟ್ ಪ್ರಾಡಕ್ಟ್ ಅನ್ನು ಇನ್ಸೈಡ್ ತಗೊಳ್ಳಿ. R dot n cap minus D n cap dot n cap D into n cap dot n cap is equal to 0. ಬಟ್ ನಿಮ್ಗೆ ಗೊತ್ತಿರಲಿ n cap dot n cap is equal to
n cap modulus of n cap whole square, that is nothing but 1. Unit vector is 1, square is 1. Therefore vector r dot n cap minus d is equal to 0, or you can write as d into n cap is equal to 0. This is the vector equation or vector form of the equation of the plane in the normal form. ಬಹಳ ಸಿಂಪಲ್, ಇಷ್ಟೇ ತಗೋಬೇಕು. ಫಸ್ಟ್ ಡಯಾಗ್ರಾಮ್ ಬರಿತಾ ಇದ್ದೀರಾ. You can take ON is equal to D, where D is the perpendicular distance from origin to the plane. ಅದರ ಮೇಲೆ ನೀವು ಒಂದು ಯೂನಿಟ್ ವೆಕ್ಟರ್ ತಗೊಳ್ದ್ರೆ ON ವೆಕ್ಟರ್ ಮೇಲೆ n cap is a unit vector along ON, then it becomes ON vector. ಅವಾಗ ON vector ಆಗಿ ಕನ್ವರ್ಟ್ ಆಗುತ್ತೆ. ON vector is equal to D into n cap. ಏನು n cap is a unit vector Li plus Mj plus Nk. ಮತ್ತೇನ್ ಮಾಡ್ತಾ ಇದ್ವಿ, P of x, y, z be any point on the plane with position vector r, that is OR, OP is equal to R vector. ಈಗೇನಾಯ್ತು, NP ವೆಕ್ಟರ್ ಅಂತಕ್ಕಂಥದ್ದು ON ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಆಯಿತು. NP vector is perpendicular to ON, nothing but NP dot ON is equal to 0. NP is OP minus ON dot ON is equal to 0. Substitution ಮಾಡ್ತಾ ಇದ್ದೀನಿ. R minus D into n cap dot D into n cap 0. D ಅನ್ನು ಡಿವೈಡ್ ಮಾಡಿ, ಈ D ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಕ್ಯಾನ್ಸಲ್ ಆಗಲಿಲ್ಲ, ಬ್ರಾಕೆಟ್ ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ, ಆಮೇಲೆ ನೀವು ಡಿವೈಡ್ ಮಾಡಬೇಕು. ಸೊ D ಕ್ಯಾನ್ಸಲ್ ಆಯಿತು. ಈಗ ಮತ್ತೆ D R minus D into n cap dot n cap is equal to 0. ಸೊ ಡಾಟ್ ಪ್ರಾಡಕ್ಟ್ ಮಾಡ್ತಿದ್ವಿ, R dot n cap minus D into n cap is equal to 0. So n cap is unit vector dot unit vector. ನಮ್ಗೆ ಗೊತ್ತಿದೆ A vector dot A vector is modulus of A vector, that is modulus of n vector, n unit vector whole square, that is unit vector is 1 square is 1. Therefore it becomes R dot n cap is equal minus D is equal to 0, vector R dot n is equal to 0. ಇದೊಂದು ಸ್ಟೆಪ್ ಬಂದ್ರೆ ಇಷ್ಟು ಈಸಿಯಾಗಿ ಬರುತ್ತೆ, ಯಾಕಂದ್ರೆ ಪ್ರತಿ ಡೆರಿವೇಶನ್ ಇದೇ ಸ್ಟೆಪ್ಸ್ ಅನ್ನು ಫಾಲೋ ಮಾಡ್ತಾ ಇದೀವಿ. ಇಲ್ಲಿ ಡಿ ತಗೊಂಡು ಎನ್ ಕ್ಯಾಪ್ ತಗೊಂಡು ON ವೆಕ್ಟರ್ ಅಂತ ತಗೊಂಡು NP ವೆಕ್ಟರ್ ತಗೊಂಡು NP ಡಾಟ್ ON is equal to 0. ಈ ಡಯಾಗ್ರಾಮ್ ಈ ಸ್ಟೆಪ್ ಬಂದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಕೆಲಸ ಮುಗಿದಾಗಿದೆ. ಇದರಿಂದ ವೆಕ್ಟರ್ ಈಕ್ವೇಶನ್ ಕಾರ್ಟೇಶಿಯನ್ ಫಾರ್ಮ್ ಬರೀಬಹುದು. NP ಡಾಟ್ ON ವೆಕ್ಟರ್ is equal to 0 ಹೀಗೆ ಬರ್ತಾ ಹೋಗುತ್ತೆ. ಇದು ವೆಕ್ಟರ್ ಫಾರ್ಮ್. ಇನ್ನು ಕಾರ್ಟೇಶಿಯನ್ ಫಾರ್ಮ್ ಏನು? From vector equation, vector R dot n cap is equal to D. Vector R dot n cap is equal to D. What is vector R? xi plus yj plus zk. ನಾನು ಸಿಂಪಲ್ ಆಗಿ ಪ್ರತಿ ಡೆರಿವೇಶನ್ ಇರ್ತದೆ x, y, z. Nothing but xi plus yj plus zk. Vector R. What is n cap? It is a unit vector. Unit vector is equal to Li plus Mj plus Nk, where L, M, N are direction cosines. Substitute ಮಾಡಿ, xi plus Mj plus yk, xi plus yj plus zk dot Li plus Mj plus Nk is equal to D. Actually xi plus yj plus zk dot Li plus Mj plus Nk ಅಂತ ಇರುತ್ತೆ. ಡಾಟ್ ಪ್ರಾಡಕ್ಟ್ ಅಂದ್ರೆ ಏನು? I dot I is 1, ಅಂದ್ರೆ x into L, Lx plus yj dot Mj ಅಂತಂದ್ರೆ j dot j is 1, y into M, that is My plus zk dot Nk, k dot k is 1, that is z into n or nz is equal to D. It is the Cartesian form of the equation of the plane in the normal form. 5 mark derivation ತುಂಬಾ ಈಸಿ ಇರ್ತಕ್ಕಂಥದ್ದು. ಇನ್ನೊಂದ್ಸರಿ ಬ್ರೀಫ್ ಆಗಿ ಹೇಳ್ಬೇಕು, ನಿಮ್ಗೆ ಇಷ್ಟೇ ಬೇಕಾಗಿರೋದು. ಡಯಾಗ್ರಾಮ್ ಬರ್ಕೊಳ್ತಿದ್ದೀರಿ ನೀಟಾಗಿ. ಇದು ಪ್ಲೇನ್ ಡಿ ಅಂತಕ್ಕಂಥದ್ದು ಆರಿಜಿನ್ ಇಂದ ಪ್ಲೇನ್ ಇರ್ತಕ್ಕಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಅದ್ರ ಮೇಲೆ ಒಂದು ಯೂನಿಟ್ ವೆಕ್ಟರ್ ತಗೊಳ್ತೀರಿ n ಕ್ಯಾಪ್ ಅಂತೇಳಿ. ದೆನ್ ಇಟ್ ಬಿಕಮ್ಸ್ ON ವೆಕ್ಟರ್ is equal to D into n ಕ್ಯಾಪ್. ಆ ಪ್ಲೇನ್ ಅಲ್ಲಿ ಎಲ್ಲಾದ್ರೂ ಒಂದು ಪಾಯಿಂಟ್ ಅನ್ನು ತಗೊಳ್ತಾ ಇದ್ದೀವಿ. P of x, y, z be any point on the plane, that is P of x, y, z be any point on the plane, then
ಪೊಸಿಷನ್ ವೆಕ್ಟರ್ ಆಫ್ ಪಿ ಇಸ್ ಆರ್ ವೆಕ್ಟರ್. ಸೊ ಏನಾಯ್ತು ಈಗ ಆರ್ ವೆಕ್ಟರ್ ಆಯ್ತು. ಸೊ ದಟ್ ಈ ಎನ್ ಪಿ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಓ ಎನ್ ಆಯ್ತು. ಅಷ್ಟೇ ಸಾಕು. ಅದನ್ನು ಏನು ಹೇಳಿದ್ವಿ ಇಲ್ಲಿ ಸೆಂಟೆನ್ಸ್ ಬರ್ತಿದ್ವಿ. ಎನ್ ಪಿ ಡಾಟ್ ಓ ಎನ್ ವೆಕ್ಟರ್ ಇಸ್ ಈಕ್ವಲ್ ಟು 0. ಸೊ ಎನ್ ಪಿ ಓ ಪಿ ಮೈನಸ್ ಓ ಎನ್ ಡಾಟ್ ಓ ಎನ್ ಇಸ್ ಈಕ್ವಲ್ ಟು 0. ಎನ್ ಓ ಪಿ ಮತ್ತೆ ಸೊ ಓ ಪಿ ಮೈನಸ್ ಓ ಎನ್ ಡಾಟ್ ಓ ಎನ್ ಇಸ್ ಈಕ್ವಲ್ ಟು ಆರ್ ಮೈನಸ್ ಡಿ ಎನ್ ಕ್ಯಾಪ್ ಮೈನಸ್ ಡಿ ಕ್ಯಾಪ್ ಡಿವೈಡ್ ಬೈ ಡಿ ಮಾಡಿ ವೆಕ್ಟರ್ ಫಾರ್ಮ್ ಕೊಡ್ತೀವಿ. ವೆಕ್ಟರ್ ಈಕ್ವೇಶನ್ ಕಾರ್ಟೇಶಿಯನ್ ಫಾರ್ಮ್ 5 ಮಾರ್ಕ್ಸ್ಗೆ ತುಂಬಾ ಈಸಿ ಇರ್ತಕ್ಕಂಥದ್ದು. ಮತ್ತೆ ಬಹಳ ಈಸಿ. ಇದೆಲ್ಲ ನಾವು ಪ್ರೀವಿಯಸ್ ಅಲ್ಲಿ ಈ ತರದ ಎಲ್ಲ ಡೆರಿವೇಶನ್ ಈಸಿ ಮೆಥಡ್ ಅಲ್ಲಿ ವೆಕ್ಟರ್ ಈಕ್ವೇಶನ್ ಇಂದ ಕಾರ್ಟೇಶಿಯನ್ ಫಾರ್ಮ್ ತಗೊಂಡಿದ್ವಿ. ಇದು ಡಾಟ್ ಪ್ರಾಡಕ್ಟ್ ಸಿಂಪಲ್ ಆಗಿರ್ತಕ್ಕಂಥದ್ದು. ಇದರ ಮೇಲೆ ಏನು ಪ್ರಾಬ್ಲಮ್ ಬರುತ್ತೆ ಮುಗಿಸ್ಬಿಟ್ಟು ನೆಕ್ಸ್ಟ್ ಡೆರಿವೇಶನ್ ಹೋಗೋಣ. ಇದರಲ್ಲಿ 2 ಡೆರಿವೇಶನ್ ತುಂಬಾನೇ ಇಂಪಾರ್ಟೆಂಟ್. ಇದು ಒಂದು ಕೇಳಿರೋದು ಲೈನಲ್ಲಿ 2 ಡೆರಿವೇಶನ್, ಲೈನಲ್ಲಿ 2 ಡೆರಿವೇಶನ್ ಆಲ್ರೆಡಿ ಹೇಳಿದೆ. ಇದರಲ್ಲಿ ಏನು ಬರ್ತದೆ ಪ್ರಾಬ್ಲಮ್ ನೋಡೋಣ. ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಡೆರಿವೇಶನ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಈಕ್ವೇಶನ್ ಆಫ್ ದ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್. ನಾರ್ಮಲ್ ಫಾರ್ಮ್ ಅಂದ್ರೆ ಏನು? ಈಕ್ವೇಶನ್ ಆಫ್ ದ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಆರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ. ವೆಕ್ಟರ್ ಈಕ್ವೇಶನ್ ಅಥವಾ ವೆಕ್ಟರ್ ಫಾರ್ಮ್ ಎಕ್ಸ್ ವೈ ಝೆಡ್ ಡಾಟ್ ಎಲ್ ಎಂ ಎನ್ ಇಸ್ ಎಲ್ ಎಕ್ಸ್ ಪ್ಲಸ್ ಎಂ ವೈ ಪ್ಲಸ್ ಎನ್ ಝೆಡ್ ಇಸ್ ಈಕ್ವಲ್ ಟು ಡಿ. ದಟ್ ಈಸ್ ಕಾರ್ಟೇಶಿಯನ್ ಫಾರ್ಮ್. ಇದು ಗೊತ್ತಿರಲಿಲ್ಲ ನಮಗೆ. ಇದು ವೆಕ್ಟರ್ ಫಾರ್ಮ್, ಇದು ಕಾರ್ಟೇಶಿಯನ್ ಫಾರ್ಮ್. ಈಕ್ವೇಶನ್ ಆಫ್ ದ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್. ನಮಗೆ ಇದರ ಮೇಲೆ ಏನ್ ಪ್ರಾಬ್ಲಮ್ ಕೇಳಬಹುದು ಅದನ್ನ ನೋಡೋಣ. ಎಕ್ಸಾಮಿನೇಷನ್ಗೆ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ಇದೇ ಕ್ವಶನ್ ಅನ್ನ ಎಕ್ಸಾಮ್ ಕೇಳಿದ್ದಾರೆ. ಈ ಕ್ವಶನ್ ಅನ್ನ ಎಕ್ಸಾಮ್ 2 ಮಾರ್ಕ್ ಕೇಳಿದ್ದಾರೆ. ಪ್ಲಸ್ ಸಿಇಟಿ ಕೇಳಿದ್ದಾರೆ. ಸಿಇಟಿ ನಲ್ಲಿ ಅದೇ ಕ್ವಶನ್ ಕೇಳಿದ್ದಾರೆ. ನೋಡಿ ಏನಿದೆ ಕ್ವಶನ್. ಇದು ಇಷ್ಟು ಫಾರ್ಮ್ ನಮಗೆ ಜ್ಞಾಪಕ ಇರಬೇಕು. ಅದ್ರ ಮೇಲೆ ಏನ್ ಪ್ರಾಬ್ಲಮ್ ಬರುತ್ತೆ ಅದನ್ನ ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಡಿಟರ್ಮೈನ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ನಾರ್ಮಲ್ ಟು ದ ಪ್ಲೇನ್ ಅಂಡ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್. ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್ ಟು ದ ಪ್ಲೇನ್ ಅಂಡ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಡಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ ತುಂಬಾ ಈಸಿ ಇರ್ತಕ್ಕಂಥ ಕ್ವಶನ್ ಇಲ್ಲಿ. ಆಕ್ಚುಲಿ ಇದು ಎಕ್ಸ್ ಪ್ಲಸ್ ವೈ plus z is equal to 1. If ax plus by plus cz is equal to 1. So the square root of a square plus b square plus c square ಏನಾಗುತ್ತೆ? 1 square plus 1 square plus 1 square that is root 3 ಆಗುತ್ತೆ. Divide 4 by root 3 ಅಂತ ಮಾಡಬೇಕಾಗುತ್ತೆ. ಆಕ್ಚುಲಿ ಇದು ಡೈರೆಕ್ಷನ್ ರೇಷಿಯೋಸ್ 1 1 1 ಅಂತಕ್ಕಂಥ ಡೈರೆಕ್ಷನ್ ರೇಷಿಯೋಸ್. ನಮಗೆ ಡೈರೆಕ್ಷನ್ ಕೊಸೈನ್ಸ್ ಬೇಕಾಗಿದೆ. ವೆಕ್ಟರ್ಸ್ ಎಲ್ಲ ಕಲ್ತಿದೀವಿ ನಾವು. ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮಾಡಿದಾಗ ಎಷ್ಟು ಬರುತ್ತೆ? ಸೊ ಡಿವೈಡ್ ಮಾಡಿದ್ರೆ 1 by root 3 into x plus 1 by root 3 into y plus 1 by root 3 into z is equal to 1 by root 3 ಆಯಿತು. ಇದು ಕಾರ್ಟೇಶಿಯನ್ ಫಾರ್ಮ್ ಆಗುತ್ತೆ. ಸೊ ಕಾರ್ಟೇಶಿಯನ್ ಫಾರ್ಮ್ Lx plus My plus Nz is equal to D. Where L, M, N are direction cosines. Direction cosines ಏನಾಗುತ್ತೆ? 1 by root 3, 1 by root 3, 1 by root 3. Lx plus My plus Nz is equal to D. Therefore, what is the distance from the origin? Again, it is 1 by root 3. ಇಷ್ಟನ್ನು ಬರೀಬೇಕಾಗುತ್ತೆ. ಎಕ್ಸಾಮಿನೇಷನ್ 2 ಮಾರ್ಕ್ ಕೇಳಿದ್ರೆ ಇಷ್ಟು ಈಸಿ ಬರ್ತಕ್ಕಂಥದ್ದು. ಅದೇ ಬಿ ಆಪ್ಷನ್ ಆಗಿ ಇದೆ ನೋಡಿ, ತುಂಬಾ ಸಿಂಪಲ್ ಆಗಿದೆ. ಬಿ ಆಪ್ಷನ್, ಬಿ ಕ್ವಶನ್ ಏನಿದೆ? 2x plus 3y minus z is equal to 5. Divide 4 by square root of 2 square 4 plus 3 square 9 plus minus 1 ಅಲ್ಲ, minus plus of minus 1 whole square. Again it becomes plus 1 is equal to root 14. Root 14 ಅನ್ನು ಡಿವೈಡ್ ಮಾಡಿದ್ರೆ 2 by root 14 into x plus 3 by root 14 into y minus 1 by root 14 into z is equal to 5 by root 14 ಅಂತ ಆಗುತ್ತೆ. It is the equation of the plane in the normal form of Cartesian equation. Lx plus My plus Nz is equal to D, where L, M, N are direction cosines. Direction cosines ಏನಾಗುತ್ತೆ? 2 divided by root 14, 3 divided by root 14 minus 1 by root 14 ಆಯಿತು. ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಏನಾಗುತ್ತೆ? 5 divided by root 14. ಇನ್ನು ಆಪ್ಷನ್ ಸಿ ನೋಡಿ. ಇಲ್ಲಿ ಸಿ ಕ್ವಶನ್ ನಾನು ಹೇಳಿದ್ದೀನಿ, ಎಕ್ಸಾಮ್ಗೂ ಕೇಳಿದ್ದಾರೆ ಮತ್ತೆ ಸಿಇಟಿ ನಲ್ಲೂ ಕೇಳಿದ್ದಾರೆ ಅಂತ ಹೇಳಿ.
ಸೊ ಅದನ್ನು ನಾವು 5y ಮೈನಸ್ ಪ್ಲಸ್ 8 ಇಸ್ ಈಕ್ವಲ್ ಟು 0 ಇರೋದ್ರಿಂದ ಆ 5y ಇಸ್ ಈಕ್ವಲ್ ಟು ಮೈನಸ್ 8 ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ನಥಿಂಗ್ ಬಟ್ 0x ಇಲ್ಲ ಇದನ್ನೇ ಮೈನಸ್ ಮಾಡ್ಕೊಳ್ಳೋದಾದ್ರೆ ಇದು ಮೈನಸ್ 5y ಇಸ್ ಈಕ್ವಲ್ ಟು ಪ್ಲಸ್ 8 ಅಂತ ಬರೀಬಹುದು. ಆಕ್ಚುಲಿ ಡಿ ಪಾಸಿಟಿವ್ ಬೇಕು. 0x ಪ್ಲಸ್ 0y ಮೈನಸ್ 5y ಇಸ್ ಈಕ್ವಲ್ ಟು 8 ಅಂತ ಆಗುತ್ತೆ. ನೀವು 5y ಇಸ್ ಈಕ್ವಲ್ ಟು ಮೈನಸ್ 8 ಬಂದ್ರೆ ಏನಾಗುತ್ತೆ ಅದು ಡೈರೆಕ್ಷನ್ ಕೊಸೈನ್ಸ್ ಎರಡು ಟೈಪ್ ಬರ್ತೀವಿ. ಪ್ಲಸ್ 5y ಈಕ್ವಲ್ ಟು ಮೈನಸ್ 8 ಆಗಿರ್ತಾರೆ. ಮಾಡ್ಲೆಸ್ ತಗೊಂಡ್ರೆ ಅವಾಗ ಡಿವೈಡ್ ರೂಟ್ ಬೈ ಸ್ಕ್ವೇರ್ ರೂಟ್ ಆಫ್ 0 square plus 0 square plus 5 square is 25, nothing but 5. Divide by 5, 0 by 0 is 0 into x plus 0 into y plus 1 into y. 5 by 5 1 is equal to minus 8 by 5. You can take modulus. Direction cosines ಏನಂತ ಇದೆ 0 0 1 and distance from the origin ಏನಂತ ಇದೆ 8 divided by 5. It should be positive. ಇಷ್ಟು ನಮಗೆ ಎಕ್ಸಾಮಿನೇಷನ್ ಕೇಳಿರ್ತಕ್ಕಂಥದ್ದು 2 ಮಾರ್ಕ್ಸ್ ಕೇಳಬಹುದು, ಸಿಇಟಿ ಕೇಳಬಹುದು, ಈ ಫಾರ್ಮುಲಾಗಳನ್ನ ಕೇಳಿರ್ತಕ್ಕಂಥದ್ದು. ಇನ್ನು ನಿಮಗೆ ನೆಕ್ಸ್ಟ್ ಕ್ವಶನ್ ಏನಿದೆ, ನೋಡಿ ಸೆಕೆಂಡ್ ಕ್ವಶನ್. ಫೈಂಡ್ ದ ವೆಕ್ಟರ್ ಈಕ್ವೇಶನ್ ಆಫ್ ಪ್ಲೇನ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 7 ಯೂನಿಟ್ಸ್ ಅಂತ. ಇದೊಂದು ಎಕ್ಸಾಮ್ ಕೇಳಿರ್ತಕ್ಕಂಥದ್ದು 2 ಮಾರ್ಕ್ ಅಲ್ಲಿ ಕೇಳ್ತಾನೆ. ನಮ್ಗೆ ಗೊತ್ತಿರಲಿ ಯಾವ ಡೆರಿವೇಶನ್ ಕಲಿತೀವಿ ಅದ್ರ ಮೇಲೆ ಏನ್ ಪ್ರಾಬ್ಲಮ್ ಫಾರ್ಮುಲಾ ಬರುತ್ತೆ ಅದ್ರ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ ಕೇಳಿ 2 ಮಾರ್ಕ್ ಅಲ್ಲಿ ಕೇಳಬಹುದು. ಅದು ನೀಟಾಗಿ ಕಲ್ತ್ಕೊಂಡಾಯ್ತು. ಡಿಸ್ಟೆನ್ಸ್ ಡಿ ಇದೆ ಫ್ರಮ್ ದ ಆರಿಜಿನ್ ಅಂಡ್ ನಾರ್ಮಲ್ ಟು ದ ವೆಕ್ಟರ್ ಅಂತ ಹೇಳಿದ್ದಾರೆ. ತುಂಬಾ ಈಸಿ ಇರ್ತಕ್ಕಂಥದ್ದು. D is equal to 7. Vector n ಅಂತ ತಗೋಣ. n is equal to 3i plus 5j minus 6k. So vector n cap ಏನಾಗುತ್ತೆ? Vector n divided by modulus of vector n ಅಂತ ಹೇಳಿ. That is 3i plus 5j minus 6k divided by modulus of n. Modulus of n ಅಂದ್ರೆ 3 square is 9 plus 5 square is 25 plus minus 6 whole square is 36 is equal to 3i plus 5j minus 6k divided by 25 plus 9 34 plus 36. 34 plus 36 is 70 root 70. ಯೂನಿಟ್ ವೆಕ್ಟರ್ ಸಿಕ್ತು. ನಮ್ಗೆ ವೆಕ್ಟರ್ ಈಕ್ವೇಶನ್ ಏನು? ವೆಕ್ಟರ್ ಆರ್ ಡಾಟ್ n cap is equal to d. Vector r dot, what is n cap? 3i plus 5j minus 6k divided by root 70 is equal to d is d ಅವರೇ ಕೊಟ್ಟಿದ್ದಾರೆ ನಮಗೆ. ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಇಸ್ 7 ಅಂತ. ಇದು ನಮ್ಮ ವೆಕ್ಟರ್ ಈಕ್ವೇಶನ್ 2 ಮಾರ್ಕ್ ಅಲ್ಲಿ ಕೇಳ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ 2 ಮಾರ್ಕ್ ಅಲ್ಲಿ ಈ ಟೈಪ್ ಕ್ವಶನ್ ಕೇಳ್ಬೋದು. ಜಸ್ಟ್ ನಮಗೆ ಆ ಯೂನಿಟ್ ಅಲ್ಲಿ ಈ ಡೆರಿವೇಶನ್ ಬರ್ತಕ್ಕಂಥ ಫಾರ್ಮುಲಾ ಮತ್ತೆ ಅಲ್ಲಿ ಏನನ್ನು ಪ್ರಾಬ್ಲಮ್ ಕೇಳ್ಬೋದು ನೋಡ್ಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟ್ ಕ್ವಶನ್ ಸರಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ವೆಕ್ಟರ್ ಆರ್ ಡಾಟ್ 6i minus 3j minus 2k plus 1 is equal to 0 ಅಂತ ಹೇಳಿದ್ದಾರೆ. ಡೈರೆಕ್ಷನ್ ಕೊಸೈನ್ಸ್ ಬೇಕಾದ್ರೆ ನೀವೇನ್ ಮಾಡೋದು, ವೆಕ್ಟರ್ ಆರ್ ಇಲ್ಲಿ 1 ಹೀಗೆ ವೆಕ್ಟರ್ ಆರ್ ಡಾಟ್ ಮೈನಸ್ 6i ಪ್ಲಸ್ 3j ಪ್ಲಸ್ 2k ಇಸ್ ಈಕ್ವಲ್ ಟು 1 ಅಂತ ತಗೋದು. 1 ಅನ್ನು ಇಲ್ಲೇ ಇರಲಿ, ಇದನ್ನೇ ರೈಟ್ ಸೈಡ್ ವೆಕ್ಟರ್ ಆರ್ ಡಾಟ್ ಸೈನ್ ಚೇಂಜ್ ಮೈನಸ್ 6 ಪ್ಲಸ್ 3j ಪ್ಲಸ್ 2k. ಸೊ ದಟ್ ಈಸ್ ಡಿವೈಡ್ ಕ್ರಾಸ್ ಬೈ ಏನಾಗುತ್ತೆ, ಡೈರೆಕ್ಷನ್ ರೇಷಿಯೋಸ್ ಏನು, ಮೈನಸ್ 6 3 2 ಡಿವೈಡ್ ಮಾಡಿದ್ರೆ divide 4 by minus 6 whole square 36 plus 9 plus 4 49 that is 7
ಈ ಡೈರೆಕ್ಷನ್ ಎನ್ ಕ್ಯಾಪ್ ಏನಾಗುತ್ತೆ ಅವಾಗ? ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಮೈನಸ್ 6i ಪ್ಲಸ್ 3j ಪ್ಲಸ್ 2k ಡಿವೈಡ್ ಬೈ 7. Therefore, vector equation is vector r dot n cap minus 6i plus 3j plus 2k divided by 7 is equal to 1 by 7. 1 divided by 7 divide ಮಾಡ್ತಾ ಇದೆ. So here I think direction cosines minus 6 by 7, 3 by 7, 2 by 7. Distance is 1 divided by 7. 1 divided by 7. ಈ ಥರದ ಕ್ವಶನ್ ನಿಮಗೆ 2 ಮಾರ್ಕ್ ಅಲ್ಲಿ ಕೇಳಬೇಕಂತದ್ದು ಗೊತ್ತಿರಲಿ. ಸೊ ನಾನು ಫಸ್ಟ್ ಡೆರಿವೇಶನ್ ಏನೆಂದ್ರೆ ಈಕ್ವೇಶನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಬೋತ್ ಇನ್ ವೆಕ್ಟರ್ ಅಂಡ್ ಕಾರ್ಟಿನಿಯನ್ ಈಕ್ವೇಶನ್ ಅದ್ರ ಫಾರ್ಮುಲಾ ಬರ್ತಿದೆ, ಅದ್ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ ಕ್ಲಿಯರ್ ಆಯ್ತು. ಇನ್ನು ನೆಕ್ಸ್ಟ್ ಡೆರಿವೇಶನ್ ತುಂಬಾ ಇಂಪಾರ್ಟೆಂಟ್, ನೆಕ್ಸ್ಟ್ ನೋಡೋಣ. ನೋಡಿ ಇದೊಂದು ಪ್ರಾಬ್ಲಮ್ 5y ಸ್ವಲ್ಪ ಮಿಸ್ಟೇಕ್ ಆಯ್ತು. 5y ಪ್ಲಸ್ 8 is equal to 0 ಇದೆ. ಅದು 5y is equal to minus 8. 0x plus 5y plus 0z is equal to minus 8 ಅಂತ ಬರಬೇಕಾಯಿತು. ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ಇಲ್ಲಿ 0y plus 5y ಅಂತ ಬರೆದಿದ್ದೀನಿ. ಚೂರು ಮಿಸ್ಟೇಕ್ ಆಗುತ್ತೆ. x ಇದೆ, y ಕೋಶನ್ ಮಾತ್ರ ಇದೆ. ಡಿವೈಡ್ ರೋಡ್ ಬೈ 0 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ ಡಿವೈಡ್ ರೋಡ್ ಬೈ 0 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ದಟ್ ಇಸ್ 225 5. ಡಿವೈಡ್ ಮಾಡಿದಾಗ 0 by 5 is 0 plus 1y plus 0z is equal to minus 8 divided by 5. ಅದು ಮಾಡ್ಯುಲಸ್ ಡಿಸ್ಟೆನ್ಸ್ ಆಗುತ್ತೆ. ಈ ಡೈರೆಕ್ಷನ್ ಕೊಸೈನ್ಸ್ ನಾನು 0 0 1 ಬರಲಿಲ್ಲ, ಆಕ್ಚುಲಿ 0 0 1 ಅಲ್ಲ. ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ 0 1 0 ಅಂಡ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಇಸ್ 8 divided by 5. ಅದೇನ್ ಮಿಸ್ಟೇಕ್ ಆಗಿದೆ ಅಂತ ಪ್ರೀವಿಯಸ್ ನಾನು ಹೇಳ್ಬೇಕಾದ್ರೆ 0x plus 0y plus 5y ಅಂತ ಬರ್ತಿದ್ದೀನಿ. ಆಕ್ಚುಲಿ 0x y ಕ್ವಶನ್ ಮಾತ್ರ ಇದೆ, z ಕ್ವಶನ್ 0 ಇದೆ. z ಕ್ವಶನ್ ಬರೀಲಿಲ್ಲ, ಹಂಗಾಗಿ ಮಿಸ್ಟೇಕ್ ಆಯ್ತು. 0 0 1 ಅಂತ ಬರ್ತೀನಿ. ಇಟ್ ಇಸ್ ನಾಟ್ 0 0 1. 0 1 0 ಡೈರೆಕ್ಷನ್ ಕೊಸೈನ್ಸ್ ಅಂಡ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಇಸ್ 8 by 5. ಆಕ್ಚುಲಿ ಇದು ಎಕ್ಸಾಮ್ ಕೇಳಿದ್ರೆ ಮತ್ತೆ CET ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಪ್ಲೇನ್ ಅಲ್ಲಿ ಬರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಡೆರಿವೇಶನ್. ಅನದರ್ ಡೆರಿವೇಶನ್ ಇಸ್ derive the equation of plane perpendicular to given vector and passing through given point. 5 ಮಾರ್ಕ್ಸ್ ಸುಮಾರು ಸರಿ ಕೇಳಿರ್ತಕ್ಕಂಥದ್ದು. ನೀವು ಡೆರಿವೇಶನ್ ಅನ್ನ ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಆ ಡೆರಿವೇಶನ್ ನಲ್ಲಿ ಇದು ಅದನ್ನೇ ತಗೊಂಡು ನಾವು ಡಿರೈವ್ ಮಾಡ್ತಾ ಹೋಗೋದು. ಡಿರೈವ್ ದ ಈಕ್ವೇಶನ್ ಆಫ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ ಅಂತ. ಪ್ಲೇನ್ ಇದು ಪ್ಲೇನ್ ಈಕ್ವೇಶನ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್. ಆ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಇರ್ತಕ್ಕಂಥ ಒಂದು ವೆಕ್ಟರ್ ಅನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ವೆಕ್ಟರ್ ಎನ್ ಅಂತ ಹೇಳ್ತಾ ಇದ್ವಿ. ವೆಕ್ಟರ್ ಎನ್ ಇಸ್ ಈಕ್ವಲ್ ಟು ai ಪ್ಲಸ್ bj ಪ್ಲಸ್ ck. ಸಿಂಪಲ್ ಆಗಿ a, b, c. ಏನದು ABC? A, B, C ಆರ್ ಡೈರೆಕ್ಷನ್ ರೇಷಿಯೋಸ್. ವೆಕ್ಟರ್ ಕೊಟ್ಟಾಗ ಡೈರೆಕ್ಷನ್ ರೇಷಿಯೋ ಸಿಗುತ್ತೆ. ಯೂನಿಟ್ ವೆಕ್ಟರ್ ಕೊಟ್ಟಾಗ ನಮ್ಗೆ IJK ಕೋಎಫಿಷಿಯಂಟ್ಸ್ ಏನಾಗಿರುತ್ತೆ? ಡೈರೆಕ್ಷನ್ ಕೊಸೈನ್ಸ್ ಆಗಿರುತ್ತೆ. ai plus bj plus ck. Find the derive the equation of a plane. ಇದು ಪ್ಲೇನ್, ಇದು ಈಕ್ವೇಶನ್ ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್. ಈ ಪ್ಲೇನ್ ಒಂದು ಪರ್ಪೆಂಡಿಕ್ಯುಲರ್ ಇರುತ್ತೆ. ನಾನು ಆಲ್ರೆಡಿ ತೋರಿಸಿದ್ದೀನಿ. ಇದೊಂದು ಪ್ಲೇನ್ಗೆ ಒಂದು ವೆಕ್ಟರ್ ಅನ್ನ ಇದಕ್ಕೆ ಪರ್ಪೆಂಡಿಕ್ಯುಲರ್ ಕೊಟ್ಟಿದ್ದಾನೆ. ಡಿರೈವ್ ದ ಈಕ್ವೇಶನ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ ಅಂಡ್ ದಿಸ್ ಪ್ಲೇನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಅಂತ ಹೇಳಿದಾನೆ. ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್. ಈ ಪ್ಲೇನ್ ಅಲ್ಲಿ ಇಲ್ಲೊಂದು ಯಾವುದೋ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಎ ವೆಕ್ಟರ್. ಗಿವನ್ ಅಂದಾಗ ನಾನು ಆಲ್ರೆಡಿ ಬಿಗಿನಿಂಗ್ ಇಂದ ಹೇಳಿದೆ x1, y1, z1 ಅಂತೇಳಿ ಗಿವನ್ ಪಾತ್. ಪ್ಲೇನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ OA ವಿತ್ ಪೊಸಿಷನ್ ವೆಕ್ಟರ್ ಎ ವೆಕ್ಟರ್. ಪೊಸಿಷನ್ ವೆಕ್ಟರ್ ಎ ವೆಕ್ಟರ್. ಪ್ರೂಫ್. ಲೆಟ್ ರಿಕ್ವೈರ್ಡ್ ಪ್ಲೇನ್ ರಿಕ್ವೈರ್ಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ಲೇನ್ ರಿಕ್ವೈರ್ಡ್ ಪ್ಲೇನ್ ಪಾಸಿಂಗ್ ಥ್ರೂ given point A of x1, y1, z1
with position vector A, that is OA is equal to A vector. OA is equal to A vector. And perpendicular to given vector. And perpendicular to given vector. And perpendicular to given vector, vector n is equal to ai plus bj plus ck. ಸಿಂಪಲ್ ಆಗಿ ನಾವು ಎ ಕಮ ಬಿ ಕಮ ಸಿ ಅಂತ ಬರಿತಾ ಇದ್ವಿ. ಇದೇನಿದು ಡೈರೆಕ್ಷನ್ ಕೊಸೈನ್ಸ್, ಎ ಬಿ ಸಿ ಆರ್ ಡೈರೆಕ್ಷನ್ ಕೊಸೈನ್ಸ್, ಎ ಕಮ ಬಿ ಕಮ ಸಿ ಆರ್ ಡೈರೆಕ್ಷನ್ ಕೊಸೈನ್ಸ್. ಇದನ್ನು ಬರಲೇಬೇಕು ಅಂತ ಇಷ್ಟು ಬರ ಸಾಕಾಗುತ್ತೆ. ನೆಕ್ಸ್ಟ್ ಏನನ್ನ ಅವನು ಏನ್ ಕೊಟ್ಟಿದ್ದಾನೆ ಫಸ್ಟ್ ಅದನ್ನು ಬರ್ದಿ. ಕ್ವಶನ್ ಕೊಟ್ಟ ತಕ್ಷಣ ಅಲ್ಲಿ ಏನು ಕ್ವಶನ್ ಅಲ್ಲಿ ಇರುತ್ತೆ, ಸ್ಟೇಟ್ಮೆಂಟ್ ಅಲ್ಲಿ ಏನಿರುತ್ತೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬರ್ಕೊಳ್ಳೋದು ಕಲ್ತ್ಕೊಳ್ಳಿ. ಫಸ್ಟ್ ಡಿರೈವ್ ದ ಈಕ್ವೇಶನ್ ಆಫ್ ಎ ಪ್ಲೇನ್. ಇದೊಂದು ಪ್ಲೇನ್, given plane perpendicular to given vector, perpendicular to given vector, vector n, that is plane is perpendicular to anta, plane is perpendicular to given vector n cap, n vector, not n cap, n vector of a comma b comma c, where a b c are direction cosines, ai plus bj plus ck antale artha. And passing through given point, that required plane passing through given point a of x1 y1 z1 with position vector vector a, that is OA is equal to A vector. ನಾವು ಪ್ರತಿ ಡೆರಿವೇಶನ್ ಅಲ್ಲಿ ಏನು ತಗೊಳ್ತೀವಿ, ಒಂದು ಪಾಯಿಂಟ್ P ತಗೊಳ್ತಾ ಇದೀವಿ. ಲೆಟ್ P of x, y, z, P of x, y, z be any point on the plane with the position vector R, that is OP vector is equal to vector R. Common thing is P of x, y, z be any point on the plane with position vector R. ನಾವು ಕಾಮನ್ ಆಗಿ ಬರಿತಾ ಇದೀವಿ ಇದನ್ನ. ಅವಾಗ ಏನಾಗುತ್ತೆ, ಈ ಎ ಪಾಯಿಂಟ್ ಟು ಪಿ ಪಾಯಿಂಟ್ ಅನ್ನ ವೆಕ್ಟರ್ ಆಗಿ ತಗೊಂಡ್ರೆ ಎ ಪಿ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಎನ್ ಆಗುತ್ತೆ. ದೆನ್ AP dot n is equal to 0. ಯಾಕೆ 0 ಆಗುತ್ತೆ? Because AP perpendicular to n. AP perpendicular to n. AP ವೆಕ್ಟರ್ n ವೆಕ್ಟರ್ ಗೆ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಏನ್ ಬರಿತಾ ಇದೀವಿ ನಾವು, AP dot n is equal to 0. AP dot n is equal to 0. What is AP? ನಾವು ಬಿಗಿನಿಂಗ್ ಇಂದ ಬರೀತಾ ಇದ್ವಿ. AP ಅನ್ನು ಪೊಸಿಷನ್ ವೆಕ್ಟರ್ ಆಫ್ P ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ A dot n is equal to 0. AP vector is R vector minus A vector dot n is equal to 0. This is the vector equation or vector form of the equation of plane perpendicular to given vector and passing through given point. ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ, ಪ್ಲೇನ್ ಇದೆ ಇಲ್ಲಿ, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್, ಅವರೇ ಕೊಟ್ಟಿರ್ತಕ್ಕಂಥದ್ದು, ದಟ್ ಈಸ್ ಎನ್ ಆಫ್ ಎ ಕಮ ಬಿ ಕಮ ಸಿ ಅಂತ ತಗೊಂಡಿದ್ದೀವಿ ನಾವೀಗ. ಅಂಡ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಅಂದ್ರೆ ಎ ಆಫ್ ಪ್ಲೇನು ಎ ಪಾಯಿಂಟ್ ಅಲ್ಲಿ ಪಾಸ್ ಆಗ್ತದೆ, ದಟ್ ಈಸ್ x1 y1 z1 ವಿತ್ ಪೊಸಿಷನ್ ವೆಕ್ಟರ್ ಎ. ನಾವೊಂದು ಪಾಯಿಂಟ್ ತಗೊಳ್ತಾ ಇದ್ದೀವಿ, ದಟ್ ಈಸ್ ಪಿ ಆಫ್ ಎಕ್ಸ್ ವೈ ಝೆಡ್ ಬಿ ಎನಿ ಪಾಯಿಂಟ್ ಆನ್ ದ ಪ್ಲೇನ್, ದಟ್ ಈಸ್ OP vector is equal to R vector. So then it becomes AP vector perpendicular to P. ನೋಡಿ ಇದು ಪ್ಲೇನ್, ಇದು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇದೆ, ಇದು ಜಾಯಿನ್ ಮಾಡಿದ ಎರಡು ಪರ್ಪೆಂಡಿಕ್ಯುಲರ್ ಇರುತ್ತೆ. AP vector perpendicular to n vector. AP vector perpendicular to n. It means AP dot n is equal to 0. ಈ ಡಯಾಗ್ರಾಮ್ ಇದು ಈಕ್ವೇಶನ್ ಬರುತ್ತೆ, ಮುಂದೆ ಕಂಟಿನ್ಯೂ ಬರ್ತಾ AP dot n is equal to 0. ಇದು ಮತ್ತೆ ಬರೆಯೋದು ಗೊತ್ತಿದೆ, ನಾವು ಪ್ರೀವಿಯಸ್ ಇಂದಲೂ ಬರೀತಾ ಬಂದು ಪ್ರತಿ ಫಸ್ಟ್ ಡೆರಿವೇಶನ್ OP minus OA dot n is equal to 0, that is R minus A dot n is equal to 0. This is the vector equation of the plane passing through given point and perpendicular to given vector. ಇನ್ನು ಕಾರ್ಟೀಷಿಯನ್ ಫಾರ್ಮ್ ಏನು?
Cartesian form. From a vector equation, or from vector form, vector r minus a dot vector n is equal to 0. What is vector r? Vector r is equal to xi plus yj plus zk. ಅದನ್ನ ಸಿಂಪಲ್ ಆಗಿ ಏನ್ ಬರಿತಾ ಇದ್ವಿ? x, y, z ಅಂತ ಬರಿತಾ ಇದ್ವಿ. What is vector a? Passing through given point x1i plus y1j plus z1k ಅಂತ ಬರೀತೀವಿ. ಸಿಂಪಲ್ ಆಗಿ x1, y1, z1. And vector n is equal to ai plus bj plus ck. Nothing but simple ಆಗಿ a, b, c ಅಂತ ಬರೀತಾ ಇದ್ವಿ. Substitution ಮಾಡಿ. r minus a, r is x, y, z minus x1, y1, z1 dot ai plus bj plus ck is equal to 0. I coefficients xi minus x1i, x minus x1i plus yj minus y1j, y minus y1j plus zi minus z1i, nothing but z minus z1i. ಅದನ್ನು ಸಿಂಪಲ್ ಆಗಿ ಏನ್ ಬರಿತಾ ಇದೀವಿ? x minus x1, y minus y1, z minus z1, nothing but x minus x1i plus y minus y1z plus z minus z1z dot ai plus bj plus ck is equal to 0. Dot ij ಏನಿಲ್ಲ, i plus j plus k ಇರುತ್ತೆ ಡಾಟ್. ಇಲ್ಲಿ x minus x1i dot ai, i dot i is 1. ಡಾಟ್ ಪ್ರಾಡಕ್ಟ್ ಅನ್ನು ಮಲ್ಟಿಪ್ಲೈ ಮಾಡ್ತೀವಿ. i ಕೋಎಫಿಷಿಯಂಟ್ಸ್ ಅನ್ನು x minus x1 into a, ಸಿಂಪಲ್ ಆಗಿ a into x minus x1 plus y minus y1j dot b into j, j dot j is 1, that is y minus y1 into b into y minus y1 plus z minus z1k dot ck, k dot k is 1, it becomes c into z minus z1 is equal to 0. It is the Cartesian equation of the plane. Cartesian form of the equation of the plane passing through given point perpendicular to given vector. ನಿಮಗೆ ಕ್ವಶನ್ ಕೊಟ್ಟ ತಕ್ಷಣ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ ಅಂದ್ರೆ ನೀವು ಪ್ಲೇನ್, ನೀವು ಡಯಾಗ್ರಾಮ್ ಸ್ಟೇಟ್ಮೆಂಟ್ ಕರೆಕ್ಟ್ ಡಯಾಗ್ರಾಮ್ ಬಂದ್ರೆ ಆನ್ಸರ್ ಬರುತ್ತೆ. ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಒಂದು ವೆಕ್ಟರ್ ತಗೊಳ್ತಾರೆ p of x y z, kp ಡಾಟ್ n is equal to 0. ಕಂಟಿನ್ಯೂಯೇಷನ್ ಮಾಡಿ ನಿಮ್ಗೆ ಈಸಿಯಾಗಿ ಬರ್ತಾ ಹೋಗುತ್ತೆ. ತುಂಬಾ ಈಸಿ ಇರ್ತಕ್ಕಂಥದ್ದು. ನಿಮಗೆ ಪ್ರತಿಯೊಂದು ಸ್ಟೇಟ್ಮೆಂಟ್ ನೋಡ್ಕೊಂಡು ಡಯಾಗ್ರಾಮ್ ಬರ್ಕೊಳ್ಳಿ. ಡಯಾಗ್ರಾಮ್ ನೋಡ್ಕೊಂಡು ಈ ತರದ ಒಂದು ಇಂಪಾರ್ಟೆಂಟ್ ಈಕ್ವೇಷನ್ ಬರ್ಕೊಂಡ್ರೆ ಪ್ರತಿ ಡೆರಿವೇಷನ್ ಒಂದೇ ಡೆರಿವೇಷನ್, ಇದರಿಂದ ಕಂಟಿನ್ಯೂಸ್ ಎಲ್ಲಾ ಬರ್ತಾ ಹೋಗ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕೇಳ್ತಾರೆ. ನೀವು ಸಿಂಪಲ್ ಆಗಿ ಶಾರ್ಟ್ ಕಟ್ ಆಗಿ ಈ ಒಂದೊಂದು ಡೆರಿವೇಷನ್ಗೆ ಒಂದು ಪ್ರತಿ ಡೆರಿವೇಷನ್ ಒಂದು ಡಯಾಗ್ರಾಮ್, ಅದಕ್ಕೊಂದು ಈಕ್ವೇಷನ್, ಅದರಿಂದ ಕಂಟಿನ್ಯೂ ಅಷ್ಟು ಮಾತ್ರ ಬರ್ಕೊಂಡು ನೋಟ್ ಮಾಡ್ಕೊಳ್ತಾ ಹೋಗಿ ಈಸಿ ಬರ್ತದೆ. ಇದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ ಸಿಂಪಲ್ ಆಗಿರ್ತಕ್ಕಂಥ ಜಸ್ಟ್ ಫಾರ್ಮುಲಾ ಮತ್ತು ಪ್ರಾಬ್ಲಮ್ಸ್ ನೋಡಿ. ಡೆರಿವೇಷನ್ ಕಲ್ತಿದ್ವಿ. ಈಕ್ವೇಷನ್ ಆಫ್ ದ ಪ್ಲೇನ್, equation of the plane perpendicular to given vector n a, b, c and passing through given point x1, y1, z1. ನಾವು ಇನ್ನೊಂದು ಪಾಯಿಂಟ್ p ತಗೊಂಡು p of a, x, y, z ತಗೊಂಡಿದ್ವಿ. ಸೊ ಅವಾಗ ಏನಾಯ್ತು ನಮಗೆ ap ಡಾಟ್ n is equal to 0. x, y, x, delta x ಇರುತ್ತೆ ಬಿಡಿದೆ ಇರುತ್ತೆ. ಏನಾಗುತ್ತೆ AP dot n is equal to 0, AP is OP minus OA dot n is equal to 0, that is R minus A dot n is equal to 0. ಇದು ವೆಕ್ಟರ್ ಈಕ್ವೇಷನ್ ಆಫ್ ದ ಪ್ಲೇನ್. ನಮಗೆ ಗೊತ್ತಿದೆ R is equal to x, y, z, A is equal to x1, y1, z2, and n is equal to a, b, c, where a, b, c are direction ratios. ಅಲ್ಲೆಲ್ಲ ಬೈ ಮಿಸ್ಟೇಕ್ ಡೈರೆಕ್ಷನ್ ಕೊಸೈನ್ಸ್ ಅಂತ ಬರ್ತೀನಿ, DCs ಅಥವಾ DRs ಅದು ಡಯಾಗ್ರಾಮ್ ಡೆರಿವೇಷನ್ ಅಲ್ಲಿ ಡೈರೆಕ್ಷನ್ ರೇಷಿಯೋಸ್ ಹೇಳಿದೆ ನಾನು ಪರ್ಫೆಕ್ಟ್ ಡೈರೆಕ್ಷನ್ ರೇಷಿಯೋಸ್. ಅವಾಗ ಏನಾಯ್ತು
ABC, A into x minus x1. X minus x1, xyz minus x1, y1, z1 is x minus x1, y minus y1, z minus z1, ABC. Plus B into y minus y1 plus C into z minus z1 is equal to 0. So, ಇದು ವೆಕ್ಟರ್ ಈಕ್ವೇಶನ್, ಇದು ಕಾರ್ಟೀಸಿಯನ್ ಈಕ್ವೇಶನ್. ಇದ್ರ ಮೇಲೆ ನಮಗೆ ಪ್ರಾಬ್ಲಮ್ ಕೇಳ್ತಕ್ಕಂಥ ಇಷ್ಟೇ. ಕರೆಕ್ಟ್ ನಮಗೆ ಫಾರ್ಮುಲಾ ಗೊತ್ತಿರಬೇಕು. y ಆಕ್ಸಿಸ್, x ಆಕ್ಸಿಸ್, z ಆಕ್ಸಿಸ್, ಡಯಾಗ್ರಾಮ್, ಇದ್ರ ಮೇಲೆ ಈಕ್ವೇಶನ್, ವೆಕ್ಟರ್ ಈಕ್ವೇಶನ್, ಕಾರ್ಟೀಸಿಯನ್. ಇಷ್ಟೊಂದು ರಿವಿಷನ್ ಮಾಡಿ ಈಜಿ ನಾವು ಡೆರಿವೇಶನ್ ಮಾಡಬಹುದು. ಫಸ್ಟ್ ಪ್ರಾಬ್ಲಮ್, ಫೈಂಡ್ ದ ವೆಕ್ಟರ್ ಅಂಡ್ ಕಾರ್ಟೀಸಿಯನ್ ಈಕ್ವೇಶನ್ ಪ್ಲೇನ್ ದಟ್ ಪಾಸಸ್ ಥ್ರೂ ದ ಪಾಯಿಂಟ್ ಅಂತ ಹೇಳಿದ್ದೇನೆ. A of 1, 0, minus 2, x1, y1, z1. This is nothing but A vector. Next is and perpendicular to the plane and normal to the plane. Normal perpendicular to the plane is ಅದು ವೆಕ್ಟರ್ ಯಾವುದು? perpendicular to ವೆಕ್ಟರ್ ಏನಾಗುತ್ತೆ? ni is equal to I j minus k ಅಂತ. That is A, B, C is 1, 1, minus 1. Direction ratios. Vector equation ಏನು? R minus A. Vector formula. Vector R minus A dot n is equal to 0. Vector R minus A, R on the x minus vector R minus A is I plus 0j minus 2k, or I minus 2k, R minus A dot n vector is I plus j minus k is equal to 0. R minus A vector dot n vector, R minus A dot n vector is equal to 0. ಇದು ವೆಕ್ಟರ್ ಈಕ್ವೇಶನ್. ಇಲ್ಲೂ 2 ಮಾರ್ಕ್ಸ್ ಕೇಳ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಸೊ ಇನ್ನು ಕಾರ್ಟೀಸಿಯನ್ ಫಾರ್ಮ್ ಏನು? ಕಾರ್ಟೀಸಿಯನ್ ಫಾರ್ಮ್ A into x minus x1 plus B into y minus y1 plus C into z minus z1 is equal to 0. Where A, B, C are direction ratios of this vector. So ಏನಾಯ್ತು? A is 1 into x minus x1, x minus 1 plus B is 1, y minus y1 is 0 plus C is minus 1 into z minus z1 is minus of minus plus 2 is equal to 0. Simplify ಮಾಡಿದ್ರೆ x minus 1 plus y minus z minus 2 is equal to 0. Or you can write as x plus y minus z minus 3 is equal to 0. Or you can write as x plus y minus z is equal to 3i is equal to 3. ಇದು equation of plane passing through the point perpendicular to the vector ಆಯ್ತು. R minus A vector dot n is equal to 0. ಫಾರ್ಮುಲಾ ಗೊತ್ತಿರಬೇಕು. And it is A, B, C 1, 1, minus 1, x1, y1, z1. ಈ ಫಾರ್ಮುಲಾ ಗೊತ್ತಿರಬೇಕು. Equation of plane passing through given point perpendicular to given vector ಅಂತ ಇದೆ. Equation of plane ಏನಾಗುತ್ತೆ? A into x minus x1 plus B into y minus y1 plus C into z minus z1 is equal to 0. ಇದೇ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೆಕೆಂಡ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ? ಅದೇ ಪ್ರಾಬ್ಲಮ್. ಅದನ್ನೇ ಏನು ಇಷ್ಟೇ, ಇದೊಂದು ಫಾರ್ಮುಲಾ ಗೊತ್ತಿರಬೇಕು. ಪಾಸಿಂಗ್ ಥ್ರೂ ಪಾಯಿಂಟ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್. Find the vector and Cartesian equation of plane which passes through the point A of 5, 2, minus 4. This is nothing but x1, y1, z1. ಇದನ್ನು A ವೆಕ್ಟರ್ ಅಂತ ತಗೊಳ್ಳಿ. ಪೊಸಿಷನ್ ವೆಕ್ಟರ್ ಆಫ್ A is 5y plus 2j minus 4k ಅಂತ ತಗೊಳ್ತೀವಿ. 5y plus 2j minus 4. And perpendicular to the line with direction ratios. Line with direction ratios ಅಂದ್ರೆ ವೆಕ್ಟರ್ ಅಂತ. Perpendicular to the vector 2i plus 3j minus k ಅಂತ. ಇದು direction ratios. 2, 3, minus 1. That is A, B, C. This is nothing but n vector. N vector is 2i plus 3j minus k ಅಂತ. ನೋಡಿ ವೆಕ್ಟರ್ ಫಾರ್ಮ್ ಏನು? R minus A dot n is equal to 0. Vector R minus A vector is 5i
plus 2j minus 4k dot ಬೇಕಾದ್ರೆ ಬ್ರಾಕೆಟ್ ಹಾಕಿ dot n vector is 2i plus 3j minus k is equal to 0. K is equal to 0. So next ಏನ್ ಬರುತ್ತೆ, ಇದು ವೆಕ್ಟರ್ ಫಾರ್ಮ್, ವೆಕ್ಟರ್ ಇಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ ಪಾಯಿಂಟ್ ಅಂಡ್ ಪರ್ಪೆಂಡಿಕ್ಯುಲರ್ ಲೈನ್ ವಿತ್ ಡೈರೆಕ್ಷನ್ ರೇಷಿಯೋ. ಲೈನ್ ವಿತ್ ಡೈರೆಕ್ಷನ್, ಲೈನ್ಗೆ ಒಂದು ಡೈರೆಕ್ಷನ್ ರೇಷಿಯಸ್ ಕೊಟ್ಟು ಅದು ವೆಕ್ಟರ್ ಕನ್ವರ್ಟ್ ಆಗುತ್ತೆ. ಅದರ ಡೈರೆಕ್ಷನ್ ರೇಷಿಯಸ್ 2, 3, -1 ಅಂತೇಳಿ. ಸೊ ನೋಡಿ, ಅದು ಫಾರ್ಮುಲಾ ಕಾರ್ಟೇಶಿಯನ್ ಫಾರ್ಮುಲಾ a into x minus x1, a 2 into x minus x1 plus b 3 into y minus y1 plus c minus 1 into z minus half minus plus 4 is equal to 0. So that is 2x minus 10 plus 3y minus 6 minus z minus 4 is equal to 0. This is nothing but 2x plus 3y minus z minus 10 minus 6 minus 4 minus 20 or you can write is equal to 20. ಇಷ್ಟು ವೆರೈಟಿ ಪ್ರಾಬ್ಲಮ್ ಅಷ್ಟೇ, ಒಂದೇ 1 or 2 ಪ್ರಾಬ್ಲಮ್ಸ್ ಬರುತ್ತೆ. ಡೆರಿವೇಶನ್ ಬರ್ಕೊಳ್ಳೋದು, ಡೆರಿವೇಶನ್ಗೆ ಏನ್ ಮಾಡ್ತೀರಿ, ಫಸ್ಟ್ ಒಂದು ಡಯಾಗ್ರಾಮ್, ಫಸ್ಟ್ ಡಯಾಗ್ರಾಮ್ ಕಲ್ತ್ಕೊಳ್ತೀರಿ. ಡಯಾಗ್ರಾಮ್ ಅದಕ್ಕೆ ಆ ಡಯಾಗ್ರಾಮ್ ಒಂದು ಈಕ್ವೇಶನ್ ಬರ್ಕೊಳ್ತೀರಿ. ಅದರಿಂದ ವೆಕ್ಟರ್ ಫಾರ್ಮ್, ಕಾರ್ಟೇಶಿಯನ್ ಫಾರ್ಮ್, ಆ ವೆಕ್ಟರ್ ಫಾರ್ಮ್ ಕಾರ್ಟೇಶಿಯನ್ ಫಾರ್ಮ್ ಫಾರ್ಮುಲಾ ಅದ್ರ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್. ಸೊ ಇದು ಇವತ್ತು ಕಲ್ತಿರ್ತಕ್ಕಂಥದ್ದು 2 ಡೆರಿವೇಶನ್, ಅದ್ರ ಮೇಲೆ ಪ್ರಾಬ್ಲಮ್ ತುಂಬಾನೇ ಈಸಿ. ಇದರಲ್ಲಿ ಒಂದು ಡೆರಿವೇಶನ್ ಅಥವಾ ಲೈನ್ ಅಲ್ಲಿ ಬರ್ತಕ್ಕಂಥ 2 ಡೆರಿವೇಶನ್, 1 ಡೆರಿವೇಶನ್ ಅಂತ ಎಕ್ಸಾಮ್ ಕೇಳ್ತಕ್ಕಂಥದ್ದು 5 ಮಾರ್ಕ್ಗೆ ಗೊತ್ತಿರಬೇಕು, ಅಥವಾ 2 ಮಾರ್ಕ್ ಪ್ರಾಬ್ಲಮ್ ಕೇಳಬೇಕು. ಹೆಂಗೆ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಏನ್ ಬರುತ್ತೆ, ನಾನು 3 ಮಾರ್ಕ್ ಕ್ವಶನ್ ಕಂಟಿನ್ಯೂ ಮಾಡಿ. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಮುಂದಿನ ವಿಡಿಯೋಗಳು ಬೇಕಂತ ನೀವು ಹೇಳಿದ್ದೀನಿ. ಇನ್ನು ಕೆಲವರು ಸಬ್ಸ್ಕ್ರೈಬ್ ಆಗಿಲ್ಲ, ನೀವು ಸಬ್ಸ್ಕ್ರೈಬ್ ಆದರೆ ಬೇರೆ ಎಲ್ಲಾ ವಿಡಿಯೋಗಳು ನಿಮಗೆ ತಲುಪ್ತವೆ. ನೀವು ಪ್ರಾಕ್ಟೀಸ್ ಮಾಡೋದು ಸೀರಿಯಸ್ ಆಗಿ ಎಲ್ಲ ಕಂಟಿನ್ಯೂಸ್ ಇತ್ತಂದ್ರೆ ಪ್ರಾಕ್ಟೀಸ್ ಮಾಡಕ್ಕೆ ಈಸಿ ಆಗುತ್ತೆ. ಈ ಪ್ರಾಬ್ಲಮ್ ನೀವು ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಬೇರೆ ಯಾರಾದ್ರೂ ನಿಮ್ಮ ಸ್ನೇಹಿತರಿದ್ರೆ ಶೇರ್ ಮಾಡಿ, ಪ್ರಾಕ್ಟೀಸ್ ಮಾಡ್ತಾವೆ. ಥ್ಯಾಂಕ್ ಯು.